Hello guys, welcome back to my YouTube ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸ್ಮಾಲ್ ಲಾಸ್ಟ್ ಮಿನಿಟ್ ರಿವಿಷನ್ ಅಂದರೆ ಸ್ಮಾಲ್ ರಿವಿಷನ್ ಆಫ್ PPA ಅಂದರೆ ಪ್ರಿನ್ಸಿಪಲ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗು. ಅಂದರೆ ಸ್ಮಾಲ್ ರಿವಿಷನ್ಗಿಂತ ಮುಂಚೆ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡ್ಕೊಬರೋಣ ನಾವು. ಫಸ್ಟು 2 ಮಾರ್ಕ್ಸ್ ಕೇಳ್ತಾರೆ, 7 ಕ್ವಶನ್ಸ್ ಎನಿ 5 ಬರೀಬೇಕು. 4 ಮಾರ್ಕ್ಸ್ ಕೇಳ್ತಾರೆ, 5 ಕ್ವಶನ್ಸ್ ಎನಿ 3 ಬರೀಬೇಕು. 10 ಮಾರ್ಕ್ಸ್ ಕ್ವಶನು 5 ಕೇಳ್ತಾರೆ, ಎನಿ 3 ಬರೀಬೇಕು. ಆ್ಯಂಡ್ 8 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ, ಎನಿ 1 ಬರೀಬೇಕು. ಇದು ಬಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಯಾವ್ಯಾವೆಲ್ಲ 2 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು, 10 ಮಾರ್ಕ್ಸ್ ಕೇಳ್ಬೋದು ಆ್ಯಂಡ್ 8 ಮಾರ್ಕ್ಸ್ ಕೇಳ್ಬೋದು ಅಂತ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬನ್ನಿ ನೋಡೋಣ. ಆ್ಯಂಡ್ ಫಸ್ಟ್ ಚಾಪ್ಟರ್ ನಾವು ನೋಡೋದಾದರೆ ಇಂಟ್ರೊಡಕ್ಷನ್ ಟು ಆಡಿಟಿಂಗಲ್ಲಿ 2 ಮಾರ್ಕ್ಸು ಆಲ್ಮೋಸ್ಟ್ 15 ಇಂಪಾರ್ಟೆಂಟ್ ಕ್ವಶನ್ನ ನೋಟ್ ಮಾಡಿದ್ದೀರಿ. ಅದರಲ್ಲಿ ಬಂದು ವಾಟ್ ಈಸ್ ಆಡಿಟ್ ರಿಪೋರ್ಟ್ ಅನ್ನೋದನ್ನು 2024 ಕ್ವಶನ್ ಪೇಪರಲ್ಲಿ ಅಂದರೆ ಹೋದ ವರ್ಷದ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಆ್ಯಂಡ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ಸ್ ಬಂದು ಆಲ್ಮೋಸ್ಟ್ 8 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ಬಂದು ಟೈಪ್ಸ್ ಆಫ್ ಆಡಿಟಿಂಗ್ನ ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಆಡಿಟಿಂಗ್ ಅಂದರೆ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ನ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. 10 ಮಾರ್ಕ್ಸ್ ಕ್ವಶನಲ್ಲಿ 2 ಕ್ವಶನ್ಸ್ನ ಕೇಳಿದ್ದಾರೆ. ಆ್ಯಂಡ್ 4 ಮಾರ್ಕ್ಸ್ ನೋಡೋದಾದರೆ ಕ್ವಾಲಿಟೀಸ್ ಆಫ್ ಆಡಿಟಿಂಗ್, ಅಲ್ಲಿ 5 ಮಾರ್ಕ್ಸ್ ಅಂತ ಬರ್ತಿದ್ದೀನಿ. 4 ಮಾರ್ಕ್ಸು ಕ್ವಾಲಿಟಿ ಅಂದರೆ ಅವ್ರಿಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಆಡಿಟಿಂಗ್ಗೆ ಅಂತ 4 ಮಾರ್ಕ್ಸಿಂದ ಕೇಳಿದ್ದಾರೆ ಈ ಲೆಸನಿಂದ. ನೆಕ್ಸ್ಟು ರೈಟ್ ಎ ನೋಟ್ ಆನ್ ಇದು ಶಾರ್ಟ್ ನೋಟು, ಆಡಿಟ್ ವರ್ಕಿಂಗ್ ಪೇಪರು, ಆಡಿಟ್ ನೋಟ್ಬುಕ್ಕು, ಆಡಿಟ್ ಪ್ರೋಗ್ರಾಮು. ಅದು ಆಡಿಟ್ ಪ್ರೋಗ್ರಾಮ್ನ ಬಂದು 8 ಮಾರ್ಕ್ಸ್ ಅಂದರೆ ಅದು ಕೇಸ್ ಸ್ಟಡಿಗೆ ಕೇಳಿದ್ದಾರೆ ಅವರು. ನೆಕ್ಸ್ಟು ಬಂದು ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಅಂದರೆ ಬುಕ್ ಕೀಪಿಂಗನ್ನಾಗಲಿ ಅಕೌಂಟೆನ್ಸಿ ಆಗಲಿ ಆಡಿಟಿಂಗ್ ಜೊತೆ ಡಿಫ್ರೆನ್ಸ್ನ ಕೇಳ್ತಾರೆ. ಅದನ್ನು ಕೂಡ ಓದ್ ಇಯರ್ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸ್ ಕೇಳಿದ್ದಾರೆ. ಈ ಚಾಪ್ಟರ್ ಅಂದರೆ ಫಸ್ಟ್ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸ್ 1 ಕ್ವಶನು, 10 ಮಾರ್ಕ್ಸ್ 2 ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ 4 ಮಾರ್ಕ್ಸ್ 2 ಕ್ವಶನು ಆ್ಯಂಡ್ 8 ಮಾರ್ಕ್ಸ್ 1 ಕ್ವಶನ್. ಆರಾಮಾಗಿ ನಾವು ಫಸ್ಟ್ ಚಾಪ್ಟರ್ ನೀಟಾಗಿ ಓದ್ಕೊಬಿಟ್ರೇ ಅರ್ಧ ಪಾಸ್ ಆಗೋಗ್ಬಿಡ್ತೀರಲ್ವ ಫಸ್ಟ್ ಚಾಪ್ಟರು. ಓಕೆ, ಇದು ಎಲ್ಲ ಒಂದು ಫಸ್ಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸು. ಆ್ಯಂಡ್ ಸೆಕೆಂಡ್ ಚಾಪ್ಟರು ನೋಡೋದಾದರೆ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್. ಅದರಲ್ಲಿ 2 ಮಾರ್ಕ್ಸ್ ಬಂದು 5 ಇಂಪಾರ್ಟೆಂಟ್ ಕ್ವಶನ್ನ ನೋಟ್ ಮಾಡಿದ್ದೀನಿ. ಅದರಲ್ಲಿ ಬಂದು ಇಂಟರ್ನಲ್ ಆಡಿಟ್ ಕಂಟ್ರೋಲು 2 ಮಾರ್ಕ್ಸ್ ಕೇಳಿದ್ದಾರೆ ಓದ್ ಇಯರ್ ಕ್ವಶನ್ ಪೇಪರಿಂದ. ಆ್ಯಂಡ್ 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ನೋಡೋದಾದರೆ ನಾನು 5 ಕ್ವಶನ್ಸ್ನ ನೋಟ್ ಮಾಡಿದ್ದೀನಿ. ಅದರಲ್ಲಿ ಬಂದು ಒಂದು 10 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ ಇನ್ನೆರಡು ಬಂದು ಆಬ್ಜೆಕ್ಟಿವ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ಚೆಕ್ನ 4 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನಲ್ ಚೆಕ್ನ 4 ಮಾರ್ಕ್ಸ್ ಕೇಳಿದ್ದಾರೆ. ಮತ್ತು ಇವು 3 ವೇಜಸ್ ಪೇಮೆಂಟ್ ಅಂದ್ರೇನು, ಕ್ಯಾಶ್ ಸೇಲ್ಸ್ ಅಂದ್ರೇನು, ಕ್ಯಾಶ್ ಪರ್ಸೇಜ್ ಅಂದರೆ ಏನು ಅಂತ, ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನಲ್ ಚೆಕ್ ಅದನ್ನು ಬಂದು 10 ಮಾರ್ಕ್ಸ್ ಕೇಳಿದ್ದಾರೆ. ಅಂದರೆ ಸೆಕೆಂಡ್ ಚಾಪ್ಟರಿಂದ ಒಂದು 2 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಒಂದು 4 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಒಂದು 10 ಮಾರ್ಕ್ಸ್ ಬರುತ್ತೆ. ಆರಾಮಾಗಿ ನಾವು ಫಸ್ಟ್ ಚಾಪ್ಟರು ಸೆಕೆಂಡ್ ಚಾಪ್ಟರ್ನ ಓದ್ಕೊಂಡ್ರೆ ಆರಾಮಾಗಿ ನಾವು ಪಾಸೇ ಆಗಿಬಿಡ್ಬೋದು. ಆಲ್ಮೋಸ್ಟ್ 50+ ಮಾರ್ಕ್ಸ್ ಇದರಲ್ಲೇ ಬರುತ್ತೆ ಅನಿಸುತ್ತೆ. ಅಂದರೆ 30-40+ ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ಯಾಕಂದರೆ ಅದರಲ್ಲಿ 2 ಮಾರ್ಕ್ಸು 10 ಮಾರ್ಕ್ಸು, ಇದರಲ್ಲಿ ಒಂದು 10 ಮಾರ್ಕ್ಸು, ಮತ್ತು ಇಲ್ಲಿ 4, 8, 2 ಅದು ಆರಾಮಾಗಿ ನಾವು ಟೂ ಚಾಪ್ಟರ್ನ ಕರೆಕ್ಟಾಗಿ ಯಾವುದು ಬಿಡ್ದಿರ ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸು ಒಂದು ಬಿಡ್ದಿರ ಓದ್ಕೊಂಡ್ರೆ ಆರಾಮಾಗಿ ನೀವು ಪಾಸ್ ಆಗಿಬಿಡ್ಬೋದು. ಆ್ಯಂಡ್ ಬನ್ನಿ ಥರ್ಡ್ ಚಾಪ್ಟರ್ ನೋಡೋಣ. ಥರ್ಡ್ ಚಾಪ್ಟರ್ ನಾವು ನೋಡೋದಾದರೆ 5 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅದರಲ್ಲಿ ಬಂದು ಡಿಫೈನ್ ವಾಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂದರೆ ಅಸೆಟ್ಸ್, ವಾಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಬಗ್ಗೆ ಅಸೆಟ್ನ 2 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ 4 ಆ್ಯಂಡ್ 10 ಮಾರ್ಕ್ಸ್ ನೋಡೋದಾದರೆ ಆಲ್ಮೋಸ್ಟ್ 5 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ಬಂದು 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಪೊಸಿಷನ್ ಆಫ್ ಆ್ಯನ್ ಆಡಿಟರ್ ವಿತ್ ರಿಗಾರ್ಡ್ಸ್ ಟು ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂದರೆ ಆಡಿಟರ್ದು ಕರ್ತವ್ಯ ಏನು, ವ್ಯಾಲ್ಯೂಯೇಷನ್ ಅಸೆಟ್ನ ವ್ಯಾಲ್ಯೂಯೇಷನ್ ಮಾಡೋವಾಗ ಅಂತ. ಅದನ್ನು ಬಂದು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಡಿಫ್ರೆನ್ಸ್ ಐಟಮ್ಸ್ ಆಫ್ ಅಸೆಟ್ ಅಂದರೆ ಇವನ್ನ ಹೆಂಗೆ ವೆರಿಫೈ ಮತ್ತು ವ್ಯಾಲ್ಯೂ ಮಾಡ್ತಾರೆ ಅಂತ, ಯಾವ್ಯಾವನ್ನ ಲ್ಯಾಂಡೆಡ್ ಬಿಲ್ಡಿಂಗು, ಪ್ಲಾಂಟೆಡ್ ಮಿಷನರಿ, ಗುಡ್ ವಿಲ್ಲು, ಇನ್ವೆಸ್ಟ್ಮೆಂಟು, ಸ್ಟಾಕ್ ಇನ್ ಟ್ರೇಡ್ನು ಅದನ್ನು ಬಂದು ನಿಮಗೆ 10 ಮಾರ್ಕ್ಸ್ಗೆ ಕೇಳಿದ್ದಾರೆ.
ಏನು ಥರ್ಡ್ ಚಾಪ್ಟರ್ ನೇಮ್ ಏನು ಅಂದರೆ ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ ಆ್ಯಂಡ್ 4 ಮಾರ್ಕ್ಸ್ ಒಂದು ಕ್ವಶನು 10 ಮಾರ್ಕ್ಸ್ ಒಂದು ಕ್ವಶನ್. ಓಕೆನಾ, ಥರ್ಡ್ ಚಾಪ್ಟರಿಂದ. ಆ್ಯಂಡ್ ಫೋರ್ತ್ ಚಾಪ್ಟರಿಂದ ಕೇಳಿರೋದು ನೋಡೋದಾದರೆ 4 ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸು. ಅದರಲ್ಲಿ ಮೀನಿಂಗ್ ಆಫ್ ಕಂಪನಿ ಆಡಿಟರ್ ಆರ್ ಹೂ ಈಸ್ ಆಡಿಟರ್ ಅಂತ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಆ್ಯಂಡ್ 4 ಆ್ಯಂಡ್ 10 ಮಾರ್ಕ್ಸ್ ನೋಡೋದಾದರೆ ಆಲ್ಮೋಸ್ಟ್ 6 ಇದ್ದಾವೆ. ಅದರಲ್ಲಿ ಬಂದು ಕ್ವಾಲಿಟೀಸ್ ಆಫ್ ಆಡಿಟರ್ ರಿಪೋರ್ಟ್ಸ್ ಅಂದರೆ ಅದು ಫಸ್ಟ್ ಚಾಪ್ಟರಲ್ಲಿ ಹಾಕಿದ್ದೆ, ಇದು ಫೋರ್ತ್ ಚಾಪ್ಟರಲ್ಲಿ ಇರೋದು. ಆ್ಯಂಡ್ ಅದನ್ನು ಬಂದು 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಕಂಪನಿ ಆಡಿಟರ್ ಅಂದರೆ ಅವ್ನು ಏನೇನಕ್ಕೆಲ್ಲ ಲಯಬಿಲಿಟಿ ಆಗ್ತಾನೆ ಅಂತ ಇರೋದು. ಸಿವಿಲ್ ಲಯಬಿಲಿಟಿ, ಕ್ರಿಮಿನಲ್ ಅಂದರೆ ಇವೆರಡು ಬಗ್ಗೆ ಬರೀಬೇಕು. ಅದು ಬಂದು 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆ್ಯಂಡ್ ಸಿವಿಲ್ ಲಯಬಿಲಿಟಿ ಬಗ್ಗೆ 8 ಮಾರ್ಕ್ಸ್ಗೆ ಕೇಸ್ ಸ್ಟಡಿಯಲ್ಲಿ ಕೇಳಿದ್ದಾರೆ. ಅದು ಬಂದು ಫೋರ್ತ್ ಚಾಪ್ಟರಿಂದ 2 ಮಾರ್ಕ್ಸ್ ಒಂದು. ಆ್ಯಂಡ್ ಇದನ್ನು ಅಂದರೆ ಇದು ಆಡಿಟ್ ಪ್ರೊಸೀಜರ್ ಫಾರ್ NGO ಚಾರಿಟಬಲ್ ಟ್ರಸ್ಟ್ ಇನ್ಸ್ಟಿಟ್ಯೂಷನ್, ಇದನ್ನು ಜಾಸ್ತಿ ಏನು ನೋಡ್ಕೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ತುಂಬ ಇದೆ ಇದು. ಅಂದರೆ ಏನು ಅಂದರೆ ಸೇಮ್ ಪಾಯಿಂಟ್ಸೇ ಬಟ್ ಎಕ್ಸ್ಪ್ಲನೇಷನ್ ಬೇರೆ ಬೇರೆ, ಅಂದರೆ ಇದನ್ನು ಕೇಳೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ನೋಡ್ಕೊಳ್ಳಿ ಏನೇನೆಲ್ಲ ಪಾಯಿಂಟ್ಸ್ ಇದೆ ಅನ್ನೋದನ್ನು. ಓಕೆನಾ, ಇದು 5 ಬಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ರೈಟ್ಸು ಆ್ಯಂಡ್ ಡ್ಯೂಟೀಸು, ಪವರ್ಸು ರೈಟ್ಸ್ ಆ್ಯಂಡ್ ಪವರ್ಸು, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕಂಪನಿ ಆಡಿಟರ್ದು. ಇದೆಲ್ಲ ಬಂದು ಫೋರ್ತ್ ಚಾಪ್ಟರ್ದು ಏನು ಅಂದರೆ ಕಂಪನಿ ಆಡಿಟ್ ಆ್ಯಂಡ್ ಆಡಿಟ್ ಆಫ್ ಅದರ್ ಎಂಟಿಟೀಸ್ದು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು ಬಂದು ಚಾಪ್ಟರ್ 5ಇಂದ ಯಾವುದು ಅಂದರೆ ಆಡಿಟ್ ರಿಪೋರ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಎಥಿಕ್ಸ್. ಇದರಲ್ಲಿ ಬಂದು 2 ಮಾರ್ಕ್ಸು 5 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಮೀನಿಂಗ್ ಆಫ್ ಆಡಿಟ್ ರಿಪೋರ್ಟ್ನ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಆ್ಯಂಡ್ 4 ಮಾರ್ಕ್ಸ್ ನೋಡೋದಾದರೆ ಟೈಪ್ಸ್ ಆಫ್ 4 ಆ್ಯಂಡ್ 10 ಮಾರ್ಕ್ಸು ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟು, ಪ್ರಿನ್ಸಿಪಲ್ ಆಫ್ ಪ್ರೊಫೆಷ್ನಲ್ ಎಥಿಕ್ಸು, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಆಡಿಟ್ ಅಕೌಂಟೆಂಟ್ ಇನ್ ಪಬ್ಲಿಕ್ ಪ್ರಾಕ್ಟೀಸು ಮತ್ತು ಇನ್ ಬಿಸ್ನೆಸ್ಸು. ಅಂದರೆ ನಿಮಗೆ ಇದರಲ್ಲಿ ಬಂದು 2 ಮಾರ್ಕ್ಸು ಒಂದೇ ಕೇಳಿದ್ದಾರೆ ಪ್ರೀವಿಯಸ್ ಇಯರು. 4 ಮಾರ್ಕ್ಸು 10 ಮಾರ್ಕ್ಸು ಕೇಳೇ ಇಲ್ಲ. ಫಿಫ್ತ್ ಚಾಪ್ಟರಿಂದ ನೋಡ್ಕೊಳ್ಳಿ, ಅಂದರೆ 2 ಮಾರ್ಕ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. 4 ಮಾರ್ಕ್ಸು 10 ಮಾರ್ಕ್ಸು ಜಸ್ಟ್ ನೋಡ್ಕೊಳ್ಳಿ ಏನೇನು ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು. ಆ್ಯಂಡ್ ಇದು ಬಂದು ಫಿಫ್ತ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಐ ಹೋಪ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಆ್ಯಂಡ್ ಪ್ರೀವಿಯಸ್ ಇಯರ್ ಯಾವ್ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಆ್ಯಂಡ್ ಅಂದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಅರ್ಥ ಆಗಿದೆ ಅಂತ. ನಿಮ್ಗೇನಾದರೂ ನೋಟ್ಸ್ ಅನ್ನೋದು ಬೇಕು, ಯಾವುದು ಅಂದರೆ PPA ಆಡಿಟಿಂಗ್ ಸಬ್ಜೆಕ್ಟ್ದು, ಜಸ್ಟ್ ನಾನು ವಾಟ್ಸಪ್ ನಂಬರ್ ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ, ನೀವು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಬೇಕು ಅಂದರೆ ಮೆಸೇಜ್ ಮಾಡಿ ಆರ್ ಇನ್ಸ್ಟಾದಲ್ಲಿ DM ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ. ಅಂದರೆ ಈ ಥರನೇ ಎಲ್ಲ ಸಬ್ಜೆಕ್ಟ್ದು ರಿವಿಷನ್ ಮಾಡಾಕ್ತೀನಿ, ಬೇಕು ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡಿ.